ಅಮ್ಮ ಪರ್ಣಿಕಾ, ಅನಿರುದ್ಧನ ಗಂಡಾಂತರ ತೊಲಗಿ ಮಾಮೂಲಿ ಮನುಷ್ಯ ಆಗೋವರೆಗೂ ಈ ಪೂಜೆ ನಿಲ್ಬಾರ್ದು. ನಿನ್ನ ಭಾವನ ನೀನೇ ಕಾಪಾಡ್ಕೋಬೇಕು. ಪೂಜೆ ಆಗದಿದ್ರೆ ಅನಿರುದ್ಧ ಪ್ರಾಣಕ್ಕೆ ಕುತ್ತು. ಆಯ್ತು ಸ್ವಾಮಿ. ವರ್ಮಾ, ನೀವು ಹೋಗಿ ವಾಯುಪುತ್ರ ಹನುಮಂತನಿಗೆ ಅಭಿಷೇಕ ಮಾಡಿ. ಅರವಿಂದ, ಹುಷಾರಾಗಿ ನೋಡ್ಕೋ. ಸರಿ ರೀ. ಲೋ ಅನಿರುದ್ಧ, ಮನೆಯಲ್ಲಿ ಅಷ್ಟೊಂದು ಓಡಾಡ್ತಿದ್ದೆ ನೀನು. ಈ ರೀತಿ ಸ್ವಲ್ಪನೂ ಅಲ್ಲಾಡ್ದೆ ಮಲ್ಕೊಂಡ್ರೆ ನನಗೆ ತಡ್ಕೊಳಕ್ಕಾಗಲ್ಲ ಕಣೋ. ಒಂದ್ಸಲ ಕಣ್ತೇರ್ದು ಅಪ್ಪ ಅಂತ ಕರೆಯೋ. ಅಂಜನಿ ಪುತ್ರನಿಗೆ ಪುತ್ರ ಭಿಕ್ಷೆ ನೀಡು ಅಂತ ಕೇಳ್ಕೊಂಡು ಬರ್ತೀನಿ. ಬನ್ನಿ ಸ್ವಾಮಿ. ಅಭಿಷೇಕ ಮಾಡೋದು ಯಾಕೆ ನಿಲ್ಲಿಸ್ತೀಯಮ್ಮ? ಏನಾಯ್ತು? ಏನಿಲ್ಲ ಪುರೋಹಿತ್ರೆ, ನೀವು ಪೂಜೆ ಮುಂದುವರಿಸಿ. ಏನಾಯ್ತಮ್ಮ? ಏನಿಲ್ಲ ಅತ್ತೆ. ಹುಷಾರಾಗಿ ಅಭಿಷೇಕ ಮಾಡಮ್ಮ. ಪರ್ಣಿಕಾ, ನೀನು ಹಾವಾ? ಅತ್ತೆ, ಈ ವಿಷಯನ ನಾನು ಯಾರಿಗೂ ಹೇಳಕ್ಕಾಗದೆ ಇಷ್ಟು ದಿನ ನರ್ಕ ಅನುಭವಿಸ್ತಾ ಇದ್ದೆ. ಅದಕ್ಕೆ ಅವತ್ತು ಭಾವನ ಜೊತೆ ಮದುವೆ ನಡೀತಿರ್ಬೇಕಾದ್ರೆ ಯಾರಿಗೂ ಹೇಳಕ್ಕಾಗದೆ ಅವತ್ತು ಎದ್ದು ಹೋಗಿದ್ದು ಇದೇ ಕಾರಣಕ್ಕೆ. ನನ್ನನ್ನು ಕ್ಷಮಿಸ್ಬೇಡಿ ಅತ್ತೆ. ಈ ವಿಷಯನ ಮಾವಯ್ಯಂಗೆ ಯಾವ ಕಾರಣಕ್ಕೂ ಹೇಳ್ಬೇಡಿ.
ಅಭಿಷೇಕ ನಿಂತು ಹೋಗಿದೆ. ನನ್ನ ಮಗನ್ನ ಕಾಪಾಡ್ಕೊಳ್ಳೋ ದಾರಿ ಏನು? ಯಾವುದೇ ಪರಿಸ್ಥಿತಿಯಲ್ಲೂ ಪೂಜೆ ಮಧ್ಯದಲ್ಲಿ ನಿಲ್ಲಬಾರ್ದು. ಇಲ್ದಿದ್ರೆ ಅನಿರುದ್ಧನ ಪ್ರಾಣಕ್ಕೆ ಕುತ್ತು. ನನ್ನಿಂದಾಗಿ ಯಾಗ ನಿಂತು ಹೋಯ್ತು. ಹಾವಾಗಿ ಬದಲಾಗ್ಬಿಟ್ಟೆ. ಈ ಸ್ಥಿತಿಲಿ ಮಾವಯ್ಯ ಏನಾದ್ರೂ ನೋಡಿದ್ರೆ? ಏನಾಯ್ತು ಅರವಿಂದ? ಅಭಿಷೇಕ ಮಧ್ಯದಲ್ಲಿ ಯಾಕೆ ನಿಂತೋಯ್ತು? ಈ ಪೂಜೆ ಪೂರ್ತಿ ಆದ್ರೇನೆ ನನ್ನ ಮಗ ಉಳಿತಾನೆ ಅಂತ ಗೊತ್ತಿದ್ರು ಕೂಡ ಈ ಪೂಜೆನ ನಿಲ್ಸಿದ್ಯಾರು? ಅಭಿಷೇಕನ ಪೂರ್ತಿ ಮಾಡಬೇಕಾಗಿರೋ ಪರ್ಣಿಕ ಎಲ್ಲೋದ್ಲು? ಹೇಳೋ. ಅದು ಪರ್ಣಿಕಾ ಪೂಜೆ ನಿಲ್ಲಿಸಬಾರ್ದು ಅಂತ ಹೇಳಿದ್ನಲ್ಲ. ಅಭಿಷೇಕಕ್ಕಿಂತ ಮುಖ್ಯವಾಗಿರೋ ಕೆಲಸ ಏನಿದೆ ಪರ್ಣಿಕಾಗೆ? ಎಲ್ಗೋದ್ಲು? ಅದು ಪರ್ಣಿಕಾ ಕೋಣೆಯಲ್ಲಿ. ಭಗವಂತ, ಇವತ್ತು ನನ್ನ ಮಾವಯ್ಯಂಗೆ ಹಾವು ಅಂತ ಗೊತ್ತಾಗ್ಬಿಡುತ್ತೆ. ನನ್ನನ್ನ ಖಂಡಿತವಾಗ್ಲೂ ಸಾಯಿಸ್ಬಿಡ್ತಾರೆ. ಪರ್ಣಿಕಾ, 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 ಏನಾಯ್ತು ನಿನ್ಗೆ? ಬಾಗುಲ್ ತೆಗೆ. ಪರ್ಣಿಕಾ, ಪರ್ಣಿಕಾ. ಅಮ್ಮ, ಪುರೋಹಿತ್ರೆ, ಇಲ್ಲಿ ನಡೆದಿದ್ದು ಅವ್ರಿಗೆ ಹೇಳ್ಬೇಡಿ. ಅವ್ರ ಕೋಪ ನಿಮಗೆ ಗೊತ್ತಲ್ವಾ? ಚಿಕ್ಕ ಹುಡುಗಿ ಅಂತ ನೋಡ್ಕೊಳ್ದೇನೆ ಅವಳನ್ನ ಸಾಯಿಸ್ಬಿಡ್ತಾರೆ. ಆಯ್ತಮ್ಮ. ಪರ್ಣಿಕಾ, ದಿನ ಈ ರೀತಿ ನರ್ಕ ಅನುಭವಿಸಿ ಸಾಯೋದಕ್ಕಿಂತ ಮಾವಯ್ಯನ ಕೈಲಿ ಒಂದೇ ಸಲ ಸಾಯೋದು ಒಳ್ಳೇದು. ಅದು ಏನಾಗುತ್ತೋ ಆಗ್ಲಿ. ಪರ್ಣಿಕಾ, ಬಾಗಿಲು ತೆಗಿ. ಪರ್ಣಿಕಾ, ಪರ್ಣಿಕಾ. ಅಲ್ಲಿ ಅನಿರುದ್ಧ್ ಸಾವು ಬದುಕಲ್ಲಿ ಹೋರಾಡ್ತಿದ್ದಾನೆ ಅಂತ ನಾವು ಚಿಂತೆಯಲ್ಲಿದ್ದೀವಿ. ಪೂಜೆ ಪೂರ್ತಿ ಮಾಡಿದ್ರೆ ಅನಿರುದ್ಧ್ ಬದುಕ್ತಾನೆ ಅಂದ್ರು. ಆದ್ರೆ ಅದನ್ನೆಲ್ಲ ತಲೆಗಾಕೊಳ್ದೆ ಪೂಜೆ ಮಧ್ಯದಲ್ಲಿ ಬಿಟ್ಬಿಟ್ಟು ಯಾಕೆ ಬಂದೆ? ಮಾವಯ್ಯ, ಅದು ಏನು ಅದು ಇದು ಅಂತ ಕೊಣಕ್ತಿದ್ಯಾ? ಬಾ ನೋಡು, ಸಾವು ಬದುಕಿನ ಮಧ್ಯೆ ಹೋರಾಡ್ತಿರೋ ನನ್ನ ಮಗನ್ನ ನೋಡು. ನಾನ್ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸೋ ನನ್ ತಂಗಿ ಹೆಸರನ್ನ ಹಾಳು ಮಾಡ್ಬಿಟ್ಟಿಯಲ್ಲೇ. ಹುಟ್ಟಿದ ತವ್ರ ಮನೆ ಮೇಲೆ ಪ್ರೀತಿಯಿಂದ ಅತ್ತೆ ಮನೆಗೆ ಹೋಗ್ದೆ ಅಣ್ಣನಿಗೆ ಬೆಂಬಲವಾಗಿ ನಿಂತಿರೋ ನನ್ ತಂಗಿ ಮಗಳೇ ನೀನು. ಛೀ, ಇಲ್ಲ, ನೀನು ಮೊದ್ಲಿದ್ದ ಪರ್ಣಿಕಾ ಅಲ್ಲ. ದಿನಗಳು ಬದಲಾಗ್ತಿದ್ದ ಹಾಗೆ ಪ್ರೀತಿ ವಿಶ್ವಾಸ ಎಲ್ಲ ಹೋಗಿ ವಿಷ ತುಂಬಿಕೊಂಡಿದ್ಯಾ. ನನ್ನ ಭಾವನೆ, ನನ್ನ ಪ್ರಾಣ ಅವನಿಲ್ದೆ ನಾನು ಬದುಕಲ್ಲ ಅಂತ ಹೇಳ್ದೆ. ಅದಕ್ಕೆ ನನ್ನ ಮಗನ್ ಪ್ರೀತಿಗಿಂತ ನನ್ನ ಸೊಸೆ ಸಂತೋಷನೇ ಮುಖ್ಯ ಅಂತ ನನ್ನ ಮಗನ್ ಎದುರಾಕೊಂಡು ಮದುವೆ ಏರ್ಪಾಡು ಮಾಡಿದೆ. ಅದಕ್ಕೆ ನೀನ್ ಏನ್ ಮಾಡ್ದೆ? ಮದುವೆ ಸಂದರ್ಭದಲ್ಲಿ ಮದುವೆ ಹಸೆಮಣೆಯಿಂದ ಎದ್ದೋದೆ. ಅದಕ್ಕೆ ನಾನು ಒಂದು ಮಾತು ಕೂಡ ಹೇಳಿಲ್ಲ. ಯಾಕೆ? ನನ್ನ ತಂಗಿ ಮಗಳು ಅಂತ. ಅದೇ ನಾನು ಮಾಡಿದ ತಪ್ಪು. ಆ ದಿನನೇ ನಾನು ನಿನಗೆ ಹೊಡೆದು ಸರಿಯಾಗಿ ಬುದ್ಧಿ ಕಲ್ಸಿದ್ದಿದ್ರೆ ಇವತ್ತಿನ ದಿನ ನನ್ನ ಮಗನ್ ಪ್ರಾಣ ಉಳಿಸೋದಕ್ಕೆ ಮಾಡ್ತಿರೋ ಪೂಜೆನ ಬಿಟ್ಬಿಟ್ಟು ನೀನು ಹೋಗ್ತಾನೆ ಇರಲಿಲ್ಲ. ಇದೆಲ್ಲ ನಂದೇ ತಪ್ಪು.
ಅನಿರುದ್ಧ್ 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 ಹೇಯ್ ಹೇಯ್ ಮಗನೇ ಅನಿರುದ್ಧ್, ಒಂದ್ಸಲ ನಿಮ್ಮ ಅಪ್ಪನ್ ನೋಡು ಅನಿರುದ್ಧ್. ಅನಿರುದ್ಧ್ ಏಯ್ ಅನಿರುದ್ಧ್, ಅರವಿಂದ 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 ಏನಾಗಲ್ಲ ಅರವಿಂದ, ಅನಿರುದ್ಧ್ ಏನಾಗಲ್ಲ. ಅರವಿಂದ ಅರವಿಂದ, ಈಗ ನಿನಗ್ ಸಂತೋಷ ಆಯ್ತಾ? ಇವಾಗ ನಿನಗ್ ಸಂತೋಷ ಆಯ್ತಾ? ಹೇಳೇ ಬಾಯ್ಬಿಟ್ಟು. ಹೆತ್ತ ಮಗನ್ನ ಸಾವು ಬದುಕಲ್ಲಿ ನೋಡಕ್ಕಾಗ್ದೆ ಹೆತ್ತ ತಾಯಿ ಕೂಡ ಪ್ರಜ್ಞೆ ತಪ್ಪಿ ಬಿದ್ದೋದ್ಲು. ಈಗ ಸಂತೋಷವಾಗ್ತಿದ್ಯಾ ನಿನ್ಗೆ? ಅನಿರುದ್ಧ್, ಆ ದೇವ್ರು ಯಾಕೋ ನಿನಗೆ ಇಷ್ಟೊಂದು ಕಷ್ಟ ಕೊಡ್ತಿದ್ದಾನೆ. ಏನಾಯ್ತೋ ನಿನಗೆ? ನಿನಗೆ ಈ ರೀತಿ ಪರಿಸ್ಥಿತಿ ಬರುತ್ತೆ ಅಂತ ನಾನು ಕನ್ಸಲ್ಲೂ ಅನ್ಕೊಂಡಿಲ್ಲ ಕಣ. ಅನಿರುದ್ಧ್, ಅನಿರುದ್ಧ್ 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 ಯಾಕೆ ಬಂದೆ? ಯಾಕೆ ಬಂದೆ? ಬಾಯ್ಬಿಡೆ. ಅನಿರುದ್ಧ್ ಅನಿರುದ್ಧ್. ಪುಣ್ಯ ಎದ್ದೇಳಮ್ಮ. ಎಲ್ಲಿಗೆ ಹೋಗಿದ್ದೆ ಪುಣ್ಯ? ಅಮ್ಮ, ಅದನ್ನೆಲ್ಲ ಆಮೇಲೆ ಹೇಳ್ತೀನಮ್ಮ. ನನ್ನ ಕಣ್ಣು ಮಾತ್ರ ಹೋಗಿದೆ. ಆದ್ರೆ ಅನಿರುದ್ಧ್ ಅನಿರುದ್ಧ್ ಪ್ರಾಣಕ್ಕೆ ತೊಂದರೆ ಇದೆ. ನನ್ನ ಅನಿರುದ್ಧ್ ಹತ್ರ ಕರ್ಕೊಂಡು ಹೋಗಿಮ್ಮ. ಆಗಲ್ಲ. ಅನಿರುದ್ಧ್ ಹೀಗಾಗಕ್ಕೆ ಪುಣ್ಯ ಕಾರಣ ಅಲ್ಲ ರೀ. ಚೌಡಮ್ಮ ತಾಯಿ ಗುಡಿ ಮುಂದೆ ಏನಾಯ್ತು ಅಂತ ಹೇಳದ್ನಲ್ಲ ನಿನಗೆ. ಹೌದು, ಆದ್ರೆ ಅಲ್ಲಿ ನಿಮಗೆ ಎದುರಾಗಿದ್ದು ಪುಣ್ಯ ಅಲ್ಲ ರೀ, ಪುಣ್ಯ ರೂಪದಲ್ಲಿದ್ದ ದಿಗಂಬರ. ಅನಿರುದ್ಧನ ರಕ್ಷಿಸೋ ಮಾರ್ಗ ಏನು ಅಂತ ಕೇಳಿದಾಗ ನಿಮ್ಮನ್ನ ಎದುರಿಸಿದ್ದು, ನಾಗಮಣಿ ತಗೊಂಡು ಹೋಗಿದ್ದು ದಿಗಂಬರ ಅಂತ ನಾಗಸ್ವಾಮಿಗಳು ಹೇಳಿದ್ರು. ಅಂದ್ರೆ ನಾಗಮಣಿ ಮತ್ತೆ ದಿಗಂಬರನ ಕೈಗೆ ಹೋಯ್ತಾ? ಅಮ್ಮ ಅಮ್ಮ, ನೀವ್ ಹೇಳ್ತಿರೋದು ನಿಜನಾ? ನಾಗಮಣಿನ ಮತ್ತೆ ಆ ದಿಗಂಬರನ್ನೇ ತಗೊಂಡ್ಬಿಟ್ನಾ? ಹೌದಮ್ಮ. ಬಾಮ್ಮ. ಅನಿರುದ್ಧ್ 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 ಎದ್ದೇಳು. ನಾನು ನಿನ್ ಪುಣ್ಯ ಬಂದಿದ್ದೀನಿ. ಹೇಳು ಅನಿರುದ್ಧ್. ಅನಿರುದ್ಧ್ ಅನಿರುದ್ಧ್ ಎದ್ದೇಳು. ನನ್ನನ್ನ ಕ್ಷಮಿಸ್ಬಿಡು ಪುಣ್ಯ. ವಿಷಯ ಗೊತ್ತಿಲ್ಲದೆ ನಿನ್ ಮೇಲೆ ಅನಾವಶ್ಯಕವಾಗಿ ಕೈ ಮಾಡ್ದೆ. ನನ್ ಮಗನ್ನ ನೀನ್ ಮಾತ್ರ ಕಾಪಾಡೋದಿಕ್ ಸಾಧ್ಯ. ನಾಗಸಾಧು ಕೂಡ ಇದೇ ವಿಷಯನ ಹೇಳ್ದ. ನೀನೇ ಏನಾದ್ರೂ ಮಾಡ್ಬೇಕಮ್ಮ. ನನ್ ಮಗನ್ನ ಕಾಪಾಡಮ್ಮ. ಹೌದಮ್ಮ, ನಾಗಸ್ವಾಮಿಗಳು ಹೇಳಿರೋ ಅತಿ ಮುಖ್ಯವಾದ ವಿಷಯ ಏನು ಅಂದ್ರೆ, ನಾಗನಿಧಿಯ 5ನೇ ಕೋಣೆಯಲ್ಲಿ ಅಮೃತ ಇದೆ ಅಂತೆ. ಅದನ್ನ ತಂದು ಅನಿರುದ್ಧ್ಗೆ ಅದನ್ನ ಕುಡಿಸಿದ್ರೆ ಅವನ್ ಸರಿ ಹೋಗ್ತಾನಂತೆ. ಏನೋ ಒಂದ್ ಮಾಡಿ ನನ್ ಮಗನ್ ಕಾಪಾಡಮ್ಮ. ಅನಿರುದ್ಧನ ಕಾಪಾಡು ಅಂತ ನೀವಿಷ್ಟೆಲ್ಲ ಕೇಳ್ಕೊಳ್ಳೋ ಅಗತ್ಯ ಇಲ್ಲ ಅಮ್ಮ.
ಈ ಭೂಮಿ ಮೇಲೆ ನನ್ನ ಬಗ್ಗೆ ಹೆಚ್ಚಾಗಿ ಯೋಚನೆ ಮಾಡೋದು ಅನಿರುದ್ಧೆ. ಎಷ್ಟು ಕಷ್ಟಗಳು ಬಂದ್ರು, ಎಷ್ಟೇ ತೊಂದರೆಗಳು ಎದುರಾದ್ರು 5 ನೆಲಮಾಳಿಗೆಯಲ್ಲಿ ಅಮೃತ ಇರುವಂತ ಕೋಣೆನ ತೆಗಿತೀನಿ. ಅಮೃತದ ಕಳಶನ ತಗೊಂಡ್ ಬರ್ತೀನಿ. ಅನಿರುದ್ಧನ ಬದುಕಿಸ್ಕೋತೀನಿ. ಅನಿರುದ್ಧ್, ನಾನು ಹೇಗಾದ್ರೂ ಅಮೃತದ ಕಳಶನ ತಗೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀನ್ ನನಗೋಸ್ಕರ ಬದುಕಿರು. ಈ ಪುಣ್ಯನ್ಗೋಸ್ಕರ ಕಾಯ್ತಾನೆ ಇರ್ತೀಯ ಅನ್ಕೊಂಡಿರ್ತೀನಿ. ಹೋಗ್ ಬರ್ತೀನಿ ಅನಿರುದ್ಧ್. ಅಮ್ಮ ಅಮ್ಮ, ಅನಿರುದ್ಧ್ ಹುಷಾರು. ನಾನು ಹೋಗಿ ಬರ್ತೀನಿ. ಎಲ್ಲ ಚೆನ್ನಾಗೇ ಆಯ್ತು ಅಂತ ಎಲ್ರೂ ಸಂತೋಷವಾಗಿರುವಂತ ಸಮಯದಲ್ಲಿ ಅನಿರುದ್ಧ್ಗೆ ನನ್ನ ಪ್ರೀತಿ ವಿಷಯನ ಹೇಳ್ಬೇಕು ಅನ್ನೋ ಸಮಯದಲ್ಲಿ ನನ್ನ ಕಣ್ಣು ಹೊರಟೋಯ್ತು. ಇವಾಗೇನು ನನ್ನ ಪ್ರಾಣ ಆಗಿರೋ ಅನಿರುದ್ಧ್ ಸಾವು ಬದುಕಿನ ಮಧ್ಯ ಕ್ಷಣ ಮೃತ್ಯುಗೆ ಹತ್ರ ಬೇರೆ ಆಗ್ತಿದ್ದಾನೆ. ಅವನು ಮತ್ತೆ ಬದುಕಬೇಕು ಅಂದ್ರೆ, ಅವನ್ ಗಂಡಾಂತರದಿಂದ ಪಾರ ಆಗ್ಬೇಕು ಅಂದ್ರೆ ನಾಗನಿಧಿಯಿಂದ ಶಾಶ್ವತ ಯೌವನ ಪ್ರಾಪ್ತಿಯಾಗೋ ಅಮೃತದಂತ ಔಷಧಿಗಳಿದ್ಯಂತೆ. ಆ 5ನೇ ನೆಲವೊಳಗೆ ತೆಗಿಬೇಕು. ಆದ್ರೆ ಈಗ ನಾನು ನಾಗಮ್ಮ ಇಲ್ದೆ ಕಣ್ಣು ಕಳ್ಕೊಂಡಿರುವಂತ ನಿಸ್ಸಹಾಯಕಿ. ಇಂಥ ಕುರುಡಿಟ್ಕೊಂಡು ನಾಗಲೋಕಕ್ಕೆ ನಾನು ಹೇಗೆ ಹೋಗ್ಲಿ? ಇಂಥ ಕುರುಡಿಟ್ಕೊಂಡು ನಾಗಲೋಕಕ್ಕೆ ನಾನು ಹೇಗೆ ಹೋಗ್ಲಿ? ನೆಲಮಳಿಗೆನ ನಾನು ಹೇಗೆ ತೆಗೆಯೋದು? ಅಮೃತನ ನಾನು ಹೇಗೆ ತಗೊಂಡ್ ಬರೋದು? ನನ್ನ ಅನಿರುದ್ಧನ ಹೇಗೆ ನಾನು ಬದುಕಿಸ್ಕೊಳ್ಳೋದು? ನನಗೆ ಗೊತ್ತಿರೋ ಹಾಗೆ ನಾನು ಯಾವ ತಪ್ಪು ಮಾಡಿಲ್ಲ. ಅಂಥದ್ರಲ್ಲಿ ನಮಗೆ ಯಾಕಿಂತ ಕಷ್ಟಗಳು? ಈ ಕಷ್ಟಗಳಿಗೆ ನೀನೇ ದಾರಿ ತೋರಿಸ್ಬೇಕು. ಕಣ್ಣು ಇಲ್ದೇ ಇರೋ ನನಗೆ ನಾನಿಡೋ ಪ್ರತಿ ಹೆಜ್ಜೆ ನಾಗನಿಧಿಲಿ 5ನೇ ನೆಲಮಳಿಗೆ ಹತ್ರ ಹೋಗೋ ಹಾಗೆ ನೀನೇ ನೋಡ್ಕೋಬೇಕಮ್ಮ. ಅನಿರುದ್ಧನ ಬದುಕಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಜಾಸ್ತಿ ಸಮಯ ಇಲ್ಲ. ಅನಿರುದ್ಧ ಇಲ್ದೇ ಇರೋ ಜೀವನ ನನಗೆ ಬೇಡ. ಅದಕ್ಕೆ ಇವತ್ತೇ ಇಲ್ಲೇ ನಿನ್ ಮುಂದೆನೆ ಅಗ್ನಿಗೆ ಆಹುತಿ ಆಗ್ತೀನಿ. ಅಮ್ಮ ಪುಣ್ಯ, ಯೋಚನೆ ಮಾಡಬೇಡ. ನಿನ್ನ ಪ್ರೀತಿ ನಿಜವಾದ್ದು. ಸೃಷ್ಟಿಯಲ್ಲಿ ಪ್ರೀತಿನೇ ಶಾಶ್ವತವಾಗಿರೋದು. ನಿನ್ನ ಪ್ರೀತಿಯನ್ನ ನಂಬಿಕೊಂಡು ನಿನ್ನ ಪ್ರಯತ್ನನ ಶುರು ಮಾಡು. ಇನ್ಮೇಲೆ ನೀನಿಡೋ ಪ್ರತಿ ಹೆಜ್ಜೆ ನಾಗನಿಧಿಯಲ್ಲಿರೋ ಅಮೃತ ಕಳಶದ ಕಡೆ ಹೋಗುತ್ತೆ.
ಆದ್ರೆ ನೀನ್ ಹೋಗೋ ದಾರಿಯಲ್ಲಿ ಸಾಕಷ್ಟು ಆತಂಕಗಳು ಬರುತ್ತೆ. ಅದೆಲ್ಲವನ್ನ ನೀನು ಧೈರ್ಯವಾಗಿ ಎದುರಿಸ್ಬೇಕು. ಊಹಿಸದೇ ಇರೋ ಶಕ್ತಿಗಳು ನಿನಗೆ ದಾರಿ ತೋರಿಸುತ್ತೆ, ನಿನ್ನ ಗುರಿಯನ್ನ ತಲುಪಿಸತ್ತೆ. ಒಳ್ಳೆ ಮನಸ್ಸಿನಿಂದ ಮಾಡೋ ಒಳ್ಳೆ ಕಾರ್ಯಕ್ಕೆ ದೈವ ಯಾವಾಗ್ಲೂ ಸಹಾಯ ಮಾಡುತ್ತೆ ಅನ್ನೋದನ್ನ ಮರಿಬೇಡ. ನಿನ್ನ ಪ್ರೀತಿನೇ ನಿನ್ನ ಆಯುಧ. ಹೋಗಿ ಜಯಶಾಲಿಯಾಗಿ ಬಾ. ನಿನ್ನ ಅನಿರುದ್ಧ ಪ್ರಾಣನ ಕಾಪಾಡ್ಕೋ. ಸಾಕಮ್ಮ, ಸಾಕು. ನಿನ್ ಮಾತುಗಳೇ ನನಗೆ ಕಣ್ಣು ಬಂದಷ್ಟೇ ಧೈರ್ಯ. ಈಗ ಬೆಳಗ್ತಾ ಇರೋ ಈ ದೀಪನೇ ನನಗೆ ದಾರಿ ದೀಪ. ಹೋಗ್ತೀನಮ್ಮ. ಆ ಅಮೃತ ಕಲಶನ ತಗೊಂಡ್ ಬರ್ತೀನಿ. ನನ್ನ ಅನಿರುದ್ಧನ ಕಾಪಾಡ್ಕೋತೀನಿ. ನಿನಗೆ ಜೊತೆಯಾಗಿ ಆ ಅಗ್ನಿನ ತಗೊಂಡು ಹೋಗು. ವಿಜಯೋತ್ಸವ